2025ರ ನೊಬೆಲ್ ಶಾಂತಿ ಪ್ರಶಸ್ತಿ ಅನೌನ್ಸ್ ಆಯಿತು ನೋಡಿ. ಇಡೀ ಜಗತ್ತೇ ಶಾಕ್. ಎಲ್ರೂ ಅಂದ್ಕೊಂಡಿದ್ದು ಡೊನಾಲ್ಡ್ ಟ್ರಂಪ್ ಗೆಲ್ತಾರೆ ಅಂತ. ಆದರೆ ಪ್ರಶಸ್ತಿ ಸಿಕ್ಕಿದು ಬೇರೆಯವ್ರಿಗೆ. ಹಾಗಾದ್ರೆ ಇಷ್ಟೆಲ್ಲ ಪ್ರಚಾರದ ಗದ್ದಲದ ಮಧ್ಯೆ ನೊಬೆಲ್ ಕಮಿಟಿ ಯಾರನ್ನ ಗುರುತಿಸ್ತು? ಯಾಕೆ? ಬನ್ನಿ, ಈ ಸರ್ಪ್ರೈಸಿಂಗ್ ಚಾಯ್ಸ್ ಇಂದಿರೋ ಇಂಟ್ರೆಸ್ಟಿಂಗ್ ಕಥೆ ಏನು ಅಂತ ನೋಡೋಣ. ಹೌದು, ಇದೇ ಅಲ್ವಾ ಆ $1 ಮಿಲಿಯನ್ ಕ್ವೆಶ್ಚನ್. ಇಡೀ ಗ್ಲೋಬಲ್ ಪಾಲಿಟಿಕ್ಸ್ನ ಅತಿದೊಡ್ಡ ಹೆಸರುಗಳಲ್ಲಿ ಒಂದಾದ ಟ್ರಂಪ್ ಅವರನ್ನ ನೊಬೆಲ್ ಕಮಿಟಿ ಯಾಕೆ ಸೈಡಿಗಿಟ್ಟು? ಅವರು ಮಾಡಿಸಿದ್ರು ಅಂತ ಹೇಳಿದ ಶಾಂತಿ ಒಪ್ಪಂದಗಳು ಸಾಕಾಗಲಿಲ್ವಾ? ಅಥವಾ ಇದರ ಹಿಂದೆ ಏನಾದರೂ ಬೇರೆನೇ ಕತೆ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ನೊಬೆಲ್ ಪ್ರಶಸ್ತಿಯ ಅಸಲಿ ವ್ಯಾಲ್ಯೂ ಏನು ಅಂತಾನೆ ನಮಗೆ ಅರ್ಥ ಆಗುತ್ತೆ. ಸರಿ, ಹಾಗಾದ್ರೆ ಮೊದಲು ಈ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಹೇಗ್ ಶುರುವಾಯಿತು ಅಂತ ನೋಡೋಣ. ಟ್ರಂಪ್ ಹೆಸರು ನೊಬೆಲ್ ಪ್ರಶಸ್ತಿಗೆ ಯಾಕೆ ಇಷ್ಟೊಂದು ಸ್ಟ್ರಾಂಗಾಗಿ ಕೇಳ್ಬರ್ತಿತ್ತು? ರಿಯಾಲಿಟಿ ಏನು, ನಿರೀಕ್ಷೆಗಳೇನು, ಎರಡರ ನಡುವೆ ಇದ್ದ ಗ್ಯಾಪನ್ನ ಈಗ ನೋಡೋಣ ಬನ್ನಿ. ಟ್ರಂಪ್ ಅವರ ಪ್ರಚಾರದ ಸ್ಟೈಲೇ ಡಿಫ್ರೆಂಟ್ ಅಲ್ವಾ? ಅವ್ರೇನು ಹೇಳ್ಕೊಂಡಿದ್ರು ಅಂದರೆ, ನಾನೊಬ್ಬ ಶಾಂತಿಯ ಹರಿಕಾರ ಅಂತ. ನೋಡಿ, ನನ್ನ ಟೈಮ್ಲಿ ಒಂದೇ ಒಂದು ಹೊಸ ಯುದ್ಧ ಶುರುವಾಗಿಲ್ಲ, ಅಷ್ಟೇ ಅಲ್ಲ, ಮಿಡಲ್ ಈಸ್ಟ್ನಲ್ಲಿ ಹಿಸ್ಟಾರಿಕ್ ಪೀಸ್ ಡೀಲ್ಸ್ ಮಾಡಿಸಿದ್ದೀನಿ ಅನ್ನೋದೇ ಅವರ ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಆಗಿತ್ತು. ಈ ಸ್ಟೇಟ್ಮೆಂಟ್ಸ್ ಇದೆಯಲ್ಲ, ವರ್ಲ್ಡ್ ವೈಡ್ ದೊಡ್ಡ ಚರ್ಚೆನೇ ಹುಟ್ಟಾಕ್ಬಿಡ್ತು. ಆದರೆ ನೊಬೆಲ್ ಕಮಿಟಿ ಇದನ್ನು ಸಂಪೂರ್ಣ ಬೇರೆ ಆ್ಯಂಗಲ್ನಲ್ಲೇ ನೋಡ್ತು. ಅವರಿಗೆ ಟ್ರಂಪ್ ಮಾಡಿಸಿದ ಒಪ್ಪಂದಗಳು ಹೊಸ ಶಾಂತಿಯ ಮಾಡೆಲ್ ಥರ ಕಾಣಲೇ ಇಲ್ಲ. ಬದಲಿಗೆ ಅವು ಬರೀ ರಾಜಕೀಯ ಡೀಲ್ಗಳ ಥರ ಕಂಡು. ಅಷ್ಟೇ ಅಲ್ಲ, ಪ್ರಶಸ್ತಿ ಬೇಕು ಅಂತ ಓಪನ್ ಆಗಿ ಲಾಬಿ ಮಾಡೋದು ಕಮಿಟಿಯ ಟ್ರೆಡಿಷನ್ಗೆ ವಿರುದ್ಧವಾಗಿತ್ತು ಗೊತ್ತಾ? ಅವರು ಪಬ್ಲಿಸಿಟಿಗಿಂತ ನಿಜವಾಗ್ಲೂ ತಳಮಟ್ಟದಲ್ಲಿ ಕೆಲಸ ಮಾಡೋ ಹೋರಾಟಗಾರರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಇದೆಲ್ಲ ಟ್ರಂಪ್ ಅವರ ನಾಮಿನೇಷನ್ಗೆ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಆಯಿತು. ಹಾಗಾದರೆ ನೊಬೆಲ್ ಕಮಿಟಿ ನಿಜವಾಗ್ಲೂ ಏನು ಹುಡುಕುತ್ತೆ? ಅವರ ಪ್ರಕಾರ ಶಾಂತಿ ಅಂದ್ರೆ ಏನು? ಈ ಅವಾರ್ಡ್ ಹಿಂದಿರೋ ಕೋರ್ ಪ್ರಿನ್ಸಿಪಲ್ಸನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ 2025ರ ಈ ಚಾಯ್ಸ್ ಹಿಂದಿನ ಲಾಜಿಕ್ ಏನು ಅಂತ ನಮಗೆ ಕ್ಲಿಯರ್ ಆಗತ್ತೆ. ನೋಡಿ, ನೊಬೆಲ್ ಶಾಂತಿ ಪ್ರಶಸ್ತಿ ಅನ್ನೋದು ಸುಮ್ಮನೆ ಒಂದು ಅವಾರ್ಡ್ ಅಲ್ಲ, ಅದೊಂದು ಗ್ಲೋಬಲ್ ಮೆಸೇಜ್. ನಾರ್ವೆಯ ಕಮಿಟಿ ಇದನ್ನ ಕೊಡಬೇಕಾದ್ರೆ ಆ ಕ್ಷಣದ ಪೊಲಿಟಿಕಲ್ ಗೇನ್ಸ್ನ ನೋಡಲ್ಲ, ಬದಲಿಗೆ ವರ್ಷಗಟ್ಲೆ ದಶಕಗಟ್ಲೆ ಉಳಿಯೋ ಶಾಂತಿಗಾಗಿ ಯಾರು ಕೆಲಸ ಮಾಡಿದ್ದಾರೆ, ಹ್ಯೂಮನ್ ರೈಟ್ಸ್ಗಾಗಿ ಯಾರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ ಅಂತ ನೋಡಿ ಗುರುತಿಸುತ್ತೆ. ಇದು ಪಬ್ಲಿಸಿಟಿಗೆ ಸಿಗೋ ಮನ್ನಣೆ ಅಲ್ಲ, ಇದು ನಿಸ್ವಾರ್ಥ ಸೇವೆಗೆ ಸಿಗೋ ಗೌರವ. ಇಲ್ಲಿ ನೋಡಿ, ಕಮಿಟಿಯ ಪ್ರಿಯಾರಿಟೀಸ್ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಅವರು ಹುಡುಕೋದು ರಿಯಲ್ ಮತ್ತು ಲಾಂಗ್ ಲಾಸ್ಟಿಂಗ್ ಪೀಸ್ ಎಫರ್ಟ್ಸ್. ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಅನ್ನೋದು ಅವರಿಗೆ ಬಹಳಾನೇ ಮುಖ್ಯ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಾಮಾಣಿಕತೆ, ಡೆಡಿಕೇಶನ್, ಇದಕ್ಕೆ ಅವರು ಬೆಲೆ ಕಟ್ಟೋದು. ಪವರಲ್ಲಿರೋರಿಗಿಂತ ನಿಜವಾದ ಕಾರ್ಯಕರ್ತರಿಗೆ ಮನ್ನಣೆ ಕೊಡಬೇಕು ಅನ್ನೋದೇ ಅವರ ಗೋಲ್. ಇದೆಲ್ಲ ಪ್ರಿನ್ಸಿಪಲ್ಸ್ ಮೇಲೆ ಫೈನಲ್ ಡಿಸಿಷನ್ ನಿಂತಿದ್ದು. ಸರಿ, ಈ ಎಲ್ಲ ಪ್ರಿನ್ಸಿಪಲ್ಸ್ ಫ್ರೇಮ್ವರ್ಕ್ನಲ್ಲಿ ನೋಡಿದಾಗ 2025ರ ವಿನರ್ಸ್ ಚಾಯ್ಸ್ ಒಂದು ಕ್ಲಿಯರ್ ಮೆಸೇಜ್ ಕೊಡುತ್ತೆ. ಹಾಗಾದ್ರೆ ಈ ಎಲ್ಲ ಕ್ರೈಟೀರಿಯಾಗಳಿಗೆ ಫಿಟ್ ಆದ ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ವೆನಿಜುವೆಲಾದ ಅಪೋಸಿಷನ್ ಲೀಡರ್ ಮಾರಿಯಾ ಕೊರಿನಾ ಮಚಾಡೋ. 10 ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ಒಂದು ಡಿಕ್ಟೇಟರ್ ಸರ್ಕಾರದ ವಿರುದ್ಧ ಡೆಮೋಕ್ರಸಿಗೋಸ್ಕರ ಧೈರ್ಯವಾಗಿ ಹೋರಾಡ್ತಾ ಬಂದಿರೋ ಲೀಡರ್. ಅವರನ್ನ ಯಾಕೆ ಸೆಲೆಕ್ಟ್ ಮಾಡಿದ್ರು ಅನ್ನೋದೇ ಈ ಇಡೀ ವಿಶ್ಲೇಷಣೆಯ ತಿರುಳು. ನೊಬೆಲ್ ಕಮಿಟಿಯವರ ಕೆಲಸವನ್ನು ವಿವರಿಸಿದ ಈ ಒಂದು ಲೈನ್ ಇದೆಯಲ್ಲ, ಇದು ಅವರ ಇಡೀ ಹೋರಾಟದ ಚಿತ್ರಣವನ್ನೇ ಕಟ್ಕೊಳ್ಳುತ್ತೆ. ಅವರ ಕೆಲಸ ನಿರಂತರ, ಅಂದ್ರೆ ಕಂಟಿನ್ಯೂಯಸ್, ಒಂದೆರಡು ದಿನದಲ್ಲ, ದಶಕಗಳ ಹೋರಾಟ. ನಿಷ್ಠಾವಂತ, ಅಂದ್ರೆ ಲಾಯಲ್, ಅಧಿಕಾರದ ಆಸೆಗಾಡಿ ಕಾಂಪ್ರಮೈಸ್ ಆಗದೆ ಜನರ ಪರ ನಿಂತಿದ್ದು. ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್, ರಾಜಕೀಯ ಸ್ವಾರ್ಥ ಇಲ್ಲ. ಜೀವಕ್ಕೆ ಎಷ್ಟೇ ಅಪಾಯ ಇದ್ರೂ ಅವರು ತಮ್ಮ ದೇಶದ ಜನರಿಗಾಡಿ ಹೋರಾಡಿದ್ರು. ಈ ಕಂಪ್ಯಾರಿಸನ್ ನೋಡಿದ್ರೆ ಸಾಕು, ಎಲ್ಲವೂ ಕ್ಲಿಯರ್ ಆಗ್ಬಿಡುತ್ತೆ. ಒಂದು ಕಡೆ ಸೆಲ್ಫ್ ಪಬ್ಲಿಸಿಟಿ, ಪೊಲಿಟಿಕಲ್ ಡೀಲ್ಸ್, ಹೀಗೆ ಪ್ರಭಾವ ಬೀರಲು ನೋಡಿದ ಟ್ರಂಪ್. ಇನ್ನೊಂದು ಕಡೆ ಸರ್ವಾಧಿಕಾರದ ವಿರುದ್ಧ, ಜನರ ಪರವಾಗಿ, ಯಾವುದೇ ಪ್ರಚಾರದ ಆಸೆನೇ ಇಲ್ಲದೆ ನಿಸ್ವಾರ್ಥವಾಗಿ ಹೋರಾಡಿದ ಮಚಾಡೋ. ಸೊ ನೊಬೆಲ್ ಕಮಿಟಿ ಮುಂದಿದ್ದ ಚಾಯ್ಸ್ ಸಿಂಪಲ್ ಆಗಿತ್ತು, ಪಬ್ಲಿಸಿಟಿನ ಅಥವಾ ಸಿನ್ಸಿಯಾರಿಟಿನ. ಅವರು ಸಿನ್ಸಿಯಾರಿಟಿನೇ ಆರಿಸ್ಕೊಂಡ್ರು. ಆದರೆ ಕೇಳಿ, ಈ ಒಂದು ಡಿಸಿಷನ್ನ ಎಫೆಕ್ಟ್ ಏನು ವೆನಿಜುವೆಲಾ ಅಥವಾ ಅಮೆರಿಕಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಇದರ ಪರಿಣಾಮ ಸಾವಿರಾರು ಮೈಲಿ ದೂರ ಪಾಕಿಸ್ತಾನದ ಪಾಲಿಟಿಕ್ಸ್ನಲ್ಲೂ ದೊಡ್ಡ ಸಂಚಲನವನ್ನೇ ಉಂಟುಮಾಡ್ತು. ಅದು ಯಾಕೆ ಅಂತ ನೋಡೋಣ ಬನ್ನಿ. ಹೌದು, ನೀವು ಕೇಳಿದ್ದು ಸರಿನೇ, ಸುಡ್ತಿದ್ದಾರೆ ಅಂತ. ಅಂದ್ರೆ ಅಕ್ಷರಶಃ ಕೋಪ, ಫ್ರಸ್ಟ್ರೇಷನ್ನಿಂದ ಕುದೀತಾ ಇದ್ರು ಅಂತ. ಟ್ರಂಪ್ಗೆ ಪ್ರಶಸ್ತಿ ಮಿಸ್ ಆಗಿದ್ದು ಪಾಕಿಸ್ತಾನದ ಕೆಲವು ಪೊಲಿಟಿಕಲ್ ಮತ್ತು ರಿಲಿಜಿಯಸ್ ಗ್ರೂಪ್ಸ್ಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗ್ಲಿಲ್ಲ. ಆದ್ರೆ ಯಾಕೆ? ಅವರ ಆಕ್ರೋಶಕ್ಕೆ ಅಸಲಿ ಕಾರಣವಾದ್ರೂ ಏನು? ಅವರ ಕೋಪಕ್ಕೆ ಒಂದೇ ಕಾರಣ ಇರಲಿಲ್ಲ, 3 ಮುಖ್ಯ ಕಾರಣಗಳಿದ್ವು.
ನಂಬರ್ 1, ಅವರು ಟ್ರಂಪ್ ಮೇಲೆ ದೊಡ್ಡ ಪೊಲಿಟಿಕಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಅದು ಫೇಲ್ ಆಯಿತು. ನಂಬರ್ 2, ಈ ಡಿಸಿಷನ್ನ ವೆಸ್ಟರ್ನ್ ಕಾನ್ಸ್ಪಿರಸಿ ಅಂತ ಬಿಂಬಿಸಿ ಜನರನ್ನ ಪ್ರಚೋದಿಸೋಕೆ ಟ್ರೈ ಮಾಡಿದ್ರು. ಮತ್ತು ನಂಬರ್ 3, ಒಂದು ವೇಳೆ ಟ್ರಂಪ್ ಗೆದ್ದಿದ್ರೆ ಸಿಕ್ತಿದ್ದ ಇಂಟರ್ನ್ಯಾಷನಲ್ ಅಟೆನ್ಷನ್ ಇದೆಯಲ್ಲ, ಆ ಅವಕಾಶ ಕೈತಪ್ಪಿ ಹೋಯ್ತು. ಇದು ಅವರಿಗೆ ದೊಡ್ಡ ರಾಜಕೀಯ ಮುಖಭಂಗವೇ ಆಗಿತ್ತು. ಸೊ ಟ್ರಂಪ್ ಅವರ ಎಕ್ಸ್ಪೆಕ್ಟೇಷನ್, ಮಚಾಡೋ ಅವರ ವಿನ್ ಮತ್ತು ಪಾಕಿಸ್ತಾನದ ರಿಯಾಕ್ಷನ್, ಈ ಎಲ್ಲ ಘಟನೆಗಳಿಂದ ನಾವೇನ್ ಕಲಿಬಹುದು? 2025ರ ನೊಬೆಲ್ ಶಾಂತಿ ಪ್ರಶಸ್ತಿ ಇಡೀ ಜಗತ್ತಿಗೆ ಕೊಡ್ತಿರೋ ಅಸ್ಲಿ ಮೆಸೇಜ್ ಆದ್ರೂ ಏನು? ಕೊನೆಗೆ ಹೇಳೋದಾದ್ರೆ, ಈ ಪ್ರಶಸ್ತಿ ಇಡೀ ಜಗತ್ತಿಗೆ ಒಂದು ಬಹಳ ಕ್ಲಿಯರ್ ಮತ್ತು ಪವರ್ಫುಲ್ ಮೆಸೇಜ್ ಕೊಟ್ಟಿದೆ. ಅದೇನಂದ್ರೆ, ನೊಬೆಲ್ ಕಮಿಟಿ ಪ್ರಚಾರದ ಅಬ್ಬರಕ್ಕಿಂತ ಪ್ರಾಮಾಣಿಕತೆಯ ಸೈಲೆನ್ಸನ್ನ ಹೆಚ್ಚು ಗೌರವಿಸುತ್ತೆ. ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ಗಿಂತ ಜನರ ಪರವಾಗಿ ನಿಲ್ಲೋ ನಿಜವಾದ ಹೋರಾಟಕ್ಕೆ ಬೆಲೆ ಕೊಡುತ್ತೆ. ಈ ಇಡೀ ಘಟನೆಯ ಸಾರಾಂಶವನ್ನ ಒಂದೇ ಒಂದು ಲೈನ್ನಲ್ಲಿ ಹೇಳಬಹುದು: ಶಾಂತಿ, ಗೌರವ, ಪ್ರಶಸ್ತಿ ಇದೆಲ್ಲ ಸಿಗೋದು ಪಬ್ಲಿಸಿಟಿಯಿಂದ ಅಲ್ಲ, ನಿಜವಾದ ಕೆಲಸದಿಂದ. ಇದು ಬರೀ ಒಂದು ಅವಾರ್ಡನ ಕಥೆ ಅಲ್ಲ, ಇದೊಂದು ವ್ಯಾಲ್ಯೂಸ್ ಬಗ್ಗೆ ಪಾಠ. ಈ ವಿಶ್ಲೇಷಣೆಯನ್ನ ಮುಗಿಸೋಕೆ ಮುಂಚೆ ಒಂದು ಪ್ರಶ್ನೆ. ಪ್ರಚಾರದ ಅಬ್ಬರಕ್ಕಿಂತ ನಿಸ್ವಾರ್ಥ ಸೇವೆಗೆ ಬೆಲೆ ಸಿಕ್ಕಾಗ ನಮಗೆಲ್ಲ ಸರ್ಪ್ರೈಸ್ ಆಗುತ್ತೆ ಅಂದ್ರೆ, ಅದು ನಾವು ಬದುಕ್ತಿರೋ ಜಗತ್ತಿನ ಬಗ್ಗೆ ಏನ್ ಹೇಳುತ್ತೆ? ನಮ್ಮ ಸೊಸೈಟಿ ಯಾವುದಕ್ಕೆ ಹೆಚ್ಚು ಬೆಲೆ ಕೊಡ್ತಿದೆ ಅಂತ ಅನ್ಸುತ್ತೆ? ಒಮ್ಮೆ ಯೋಚನೆ ಮಾಡಿ.